ಓಕೆ, ನೀವು ಹೇಳ್ತಾ ಇದ್ರಿ ಸಿಲ್ಲಿಯಾಗಿ ಶುರುವಾಗಿದ್ದು ತುಂಬ ಅದು ನಾಗವಲ್ಲಿ ಸ್ಟೋರಿ, ಗೆಜ್ಜೆ ಸ್ಟೋರಿ ಎಲ್ಲನೂ ಅಂತ. ಯಾಕಷ್ಟು ಅಗ್ಲಿ ಆಗಿಬಿಡ್ತು ಅಂತ ಅದು? ಅವರು ತಿರುಗಿಸಿದಂಥ ರೀತಿ ತುಂಬ ಅಗ್ಲಿ ಆಯಿತು. ಯಾಕಂದರೆ ಅವರು ಅಂದರೆ ಅಶ್ವಿನಿ ಮತ್ತು ಜಾನ್ವಿ ಅವರು. ನಂದು ಒಂದು ಇನ್ಸಿಡೆಂಟ್ ಆಗುತ್ತೆ. ಬಾಟ್ಲ್ ಹೇಳ್ಕೊಂಡಾಗ ಕೈ ಸ್ವಲ್ಪ ತರ್ಚ್ಕೊಂಡು ಲೈಕ್ ಲಿಟ್ರಲಿ ಕುಂಕುಮ ಹಚ್ಕೊಂಡು ಅದನ್ನೇ ಡ್ರಾಮಾ ಮಾಡ್ತಾರೆ. ಮ್ಯಾನ್ ಹ್ಯಾಂಡ್ಲಿಂಗು, ಹುದ ಎಲ್ಲ ಇವು ಅದು ಇದು ಅಂತೆಲ್ಲ ಮಾತಾಡ್ತಾರೆ. ಆ್ಯಕ್ಚುಲಿ ಅದು ವೀಕೆಂಡಲ್ಲಿ ಡಿಸ್ಕಸ್ಸು ಆಗಿಲ್ಲ. ಸೊ ಅಕಸ್ಮಾತ್ ಆಗ ವಾರ್ನಿಂಗ್ ಸಿಕ್ಕಿದ್ರೆ ಈ ಗೆಜ್ಜೆ ಇನ್ಸಿಡೆಂಟ್ ಆಗ್ತಿರ್ಲಿಲ್ಲ. ಒಂದು ವಾರ್ನಿಂಗ್ ಕಾರ್ಡ್ ಸಿಕ್ಕಿರೋದು ಅವರಿಗೆ, ಅಲ್ಲಿ ಅದು ಮೆನ್ಷನ್ ಆಗದಿರೋ ಕಾರಣದಿಂದ ಅವ್ರಿಗೇನು ಅನಿಸ್ತು ಅವ್ರು ಮಾಡಿದ್ದೆಲ್ಲ ಸರಿ. ಸೊ ಮತ್ತೊಂದು ಪ್ರ್ಯಾಂಕ್ ಮಾಡಿದ್ರು. ಅವ್ರ ಪ್ರಕಾರ ಅಲ್ಲಿರಬೇಕು ಅಂದರೆ ನಿದ್ದೆನಲ್ಲೂ ಪ್ರ್ಯಾಂಕ್ಸ್ ಮಾಡ್ತಿರ್ಬೇಕು, ನಿದ್ದೆನಲ್ಲೂ ನಾನಿದ್ದೀನಿ, ನಾನು ಲೀಡರ್ ಅಂತ ತೋರಿಸ್ಕೋಬೇಕು. ಹಾಗಾಗಿ ಆ್ಯಂಡ್ ಜಾನ್ವಿ ಅವ್ರಿಗೂ ತುಂಬ ಇನ್ಫ್ಲುಯೆನ್ಸ್ ಮಾಡಿದ್ದಾರೆ ಅವರು. ಸೊ ಸಿಲ್ಲಿಯಾಗಿ ಶುರುವಾದಂಥ ಫೈಟು ಅವರು ನಾಗವಲ್ಲಿ ಹಾಡಾಡಿದ್ರು ಅಂತ ಅದು ಬೇರೆ ಥರ ತಿರುವು ಪಡ್ಕೋತು. ಆ್ಯಂಡ್ ಅಶ್ವಿನಿ ಅವ್ರು ಹೇಳ್ತಾರಷ್ಟೇ, ನಾನು ಅಶ್ವಿನಿ ಗೌಡ ಆಗಿಲ್ಲ ಅಂತ. ಶೀ ಈಸ್ ಪ್ಯೂರ್ಲಿ ಹರ್ ಸೆಲ್ಫ್, ಪರ್ಸ್ನಲ್ ಆಗಿಲ್ಲ, ವೈಯಕ್ತಿಕವಾಗಿಲ್ಲ ಅಂತ ಅವ್ರು ಹೇಳ್ಕೋತಾರಷ್ಟೆ. ಆದರೆ ಅವರು ತುಂಬ ಹಿಂಗೆ ಪ್ರಿಕ್ ಆಗ್ತಾರೆ, ಅವ್ರಿಗೆ ಹಿಂಗೆ ಈಗೋ ಅಫೆಕ್ಟ್ ಆಗುತ್ತೆ, ತುಂಬ ಟ್ರಿಗರ್ ಆಗ್ತಾರೆ.